ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರ ಫಲಾಫಲಗಳನ್ನು ನಿರೀಕ್ಷೆಯನ್ನು ಮಾಡಿದ್ರೆ ನೋಡಿ, ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದದಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಧನು ರಾಶಿಯಾಗಿರುತ್ತೆ. ಇನ್ನು ಯಕಾರ, ಬಕಾರ ಮತ್ತು ಡಕಾರ ಮತ್ತು ಧಕಾರದಿಂದ ಹುಟ್ಟಿರತಕ್ಕಂತಹ ಈ ಒಂದು ಮೊದಲಾಕ್ಷರ ಬರ್ತಕ್ಕಂತಹ ಅಕ್ಷರದ ಹೆಸರಿನವರಿಗೆ ಧನು ರಾಶಿಯಾಗಿರುತ್ತೆ. ನೋಡಿ, ಧನು ರಾಶಿಗೆ ಅಷ್ಟಮದಲ್ಲಿ ಗುರು ಸಂಚಾರವಿರತಕ್ಕಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಇನ್ನು ತೃತೀಯದ ಮತ್ತು ದ್ವಿತೀಯದ ರಾಹು ಇರುವಂತಹ ಸಂವತ್ಸರ ಇದಾಗಿರುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಶನಿ ಪರಮಾತ್ಮ ನಿಂತು ಸಂಪೂರ್ಣವಾಗಿ ಒಂದು ಸಂವತ್ಸರ ನಿಮಗೆ ಅಷ್ಟಮ ಶನಿ ಪ್ರಭಾವಕ್ಕೆ ಒಳಪಟ್ಟಿರುವಂತಹ ಒಂದು ಗ್ರಹಸ್ಥಿತಿ ಇರುವಂತಹ ಒಂದು ಸಂವತ್ಸರ ಇದಾಗಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಒಳ್ಳೆಯದು. ಯಾವೆಲ್ಲ ವಿಷಯದಲ್ಲಿ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನಂತೆ. ನೋಡಿ, ಈ ಒಂದು ರಾಶಿಯವರು, ಧನುರಾಶಿಯವರಿಗೆ ಮೊದಲಾಗಿ ಜೂನ್ ನಂತರದಲ್ಲಿ ಗುರುಬಲವೂ ಕೂಡ ಇರೋದಿಲ್ಲ. ಇನ್ನು ಅರ್ಧಾಷ್ಟಮ ಶನಿ ಪ್ರಭಾವವು ಕೂಡ ಇರುತ್ತೆ. ಎಷ್ಟೋ ಕುಟುಂಬದಲ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ನಡೀತಾ ಇರುತ್ತೆ, ಗಂಡ ಹೆಂಡತಿಯರ ಜಗಳ ನಡೀತಾನೇ ಇರುತ್ತೆ. ಈ ಒಂದು ಸಂವತ್ಸರದಲ್ಲಿ ಅಂತಹ ಜಗಳವು ತಾರಕಕ್ಕೆ ಇರಬಹುದು, ಡಿವೋರ್ಸ್ವರೆಗೂ ಕೂಡ ಹೋಗಿ ನಿಲ್ಲಬಹುದು, ವಿಚ್ಛೇದನದವರೆಗೂ ಕೂಡ ಹೋಗಿ ನಿಲ್ಲಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ, ಸಮಾಧಾನದಿಂದ ಈ ಒಂದು ಸಂವತ್ಸರದಲ್ಲಿ ನೀವು ವ್ಯವಹರಿಸುವಂಥದ್ದು ಉತ್ತಮ. ಇನ್ನು ಮಾತನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆಯನ್ನು ಮಾಡಿ ಕೆಲಸಕ್ಕೆ ಆದ್ಯತೆಯನ್ನು ಹೆಚ್ಚಾಗಿ ನೀಡಿ. ಯಾಕೆಂದರೆ ಮಾತೇ ಮೃತ್ಯುವೂ ಆದೀತು, ಮುತ್ತು ಕೂಡ ಆದೀತು. ಆದರೆ ಈ ಒಂದು ಸಂವತ್ಸರದಲ್ಲಿ ಧನುರಾಶಿಯವರಿಗೆ ಮಾತು ಮುತ್ತಿಗಿಂತಲೂ ಕೂಡ ಮೃತ್ಯುವೇ ಆಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಸಂವತ್ಸರದಲ್ಲಿ ಹೆಚ್ಚಾಗಿರುತ್ತೆ. ಯಾಕೆಂದರೆ ವಾಕ್ಸ್ಥಾನದಲ್ಲಿ ರಾಹುವಿರ್ತಾನೆ. ನಿಮ್ಮಿಂದ ತಪ್ಪು ಮಾತುಗಳು ಹೊರಬೀಳಬಹುದು, ಅಥವಾ ನೀವು ಮಾತಾಡಿದ್ದೆಲ್ಲವೂ ಕೂಡ ತಪ್ಪಾಗಿ ಎದುರುಗಡೆ ಇರುವಂತಹ ಒಂದು ವ್ಯಕ್ತಿಗೆ ಕೇಳಿಸ್ಕೊಳ್ಳಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಮಾತಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ. ಇನ್ನು ವ್ಯವಹಾರ, ವ್ಯಾಪಾರ ಇತ್ಯಾದಿಗಳಲ್ಲಿ ಇರುವಷ್ಟರಲ್ಲಿಯೇ ಜೀವನವನ್ನು ನಡೆಸ್ತಕ್ಕಂಥದ್ದು ಉತ್ತಮ. ಹೊಸ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಬೇಡ, ಅಥವಾ ಹೊಸ ವ್ಯಾಪಾರ ವ್ಯವಹಾರಾದಿಗಳು ಬೇಡ, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಅಂತೂ ಖಂಡಿತವಾಗಿ ಒಂದು ಸಂವತ್ಸರದಲ್ಲಿ ಬೇಡವೇ ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಮಾತ್ರ ನೀಡ್ತೇನೆ. ಇನ್ನು ಯಾರಿಗಾದರೂ ಶ್ಯೂರಿಟಿ ಹಾಕ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಈ ಧನುರಾಶಿಯವರಿಗೆ ಬರಲಿಕ್ಕಿದ್ರೆ ಖಂಡಿತವಾಗಿಯೂ ನಿಮ್ಮಿಂದ ಆ ಶ್ಯೂರಿಟಿ ಇತ್ಯಾದಿಗಳು ಬೇಡ. ಯಾಕೆಂದರೆ ಮುಂದಿನ ದಿನಮಾನಗಳಲ್ಲಿ ಅವರು ಆ ಒಂದು ಹಣವನ್ನು ಕಟ್ಟದೇನೆ ನೀವು ಆ ಒಂದು ಹಣವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿಮ್ಮ ಪಾಲಿಗೆ ಬರಬಹುದು. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಉತ್ತಮ. ಇನ್ನು ಕೈಕಾಲುಗಳಿಗೆ ಪೆಟ್ಟಾಗುವಂಥದ್ದು ಅಥವಾ ಆಕ್ಸಿಡೆಂಟ್, ಅಪಘಾತ, ಆಘಾತಗಳು ಉಂಟಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿಯೇ ಇರಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆಗೆ ವಿಶೇಷವಾದಂತಹ ಒಂದು ಗಮನ ಇರಲಿ. ತಲೆಗೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಆರೋಗ್ಯದ ಸಮಸ್ಯೆ ನಿಮಗೆ ಅನಿರೀಕ್ಷಿತವಾಗಿ ಬಂದೊದಗಬಹುದು, ಅಥವಾ ಅಂತಹ ಸಮಸ್ಯೆಗಳಿದ್ದಲ್ಲಿ ಸರ್ಜರಿಯವರೆಗೂ ಕೂಡ ಅದು ಹೋಗಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಕಿವಿ ಮಾತನ್ನು ಕೂಡ ಈ ಒಂದು ರಾಶಿಯವರಿಗೆ ನೀಡುತ್ತಾ, ಇನ್ನು ವಿವಾಹಾಪೇಕ್ಷೆಗಳಿಗೆ ಅಂತಹ ಒಂದು ಶುಭವಲ್ಲದೇ ಇರತಕ್ಕಂಥ ಒಂದು ಕಾಲ ಇದಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೋಲ್ಡನ್ನೇ ಮಾಡುವಂಥದ್ದು ಒಳ್ಳೆಯದು. ಮದುವೆ ಆಲೋಚನೆ ಇದ್ದರೆ ಒಂದು ಸಂವತ್ಸರ, ಒಂದು ವರ್ಷ ಆ ಒಂದು ವಿಷಯದಲ್ಲಿ ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನೇ ಕೊಡ್ತೇನೆ. ಯಾಕೆಂದರೆ ನಿಮ್ಮಿಂದ ತಪ್ಪು ಆಯ್ಕೆ ಆಗಬಹುದು, ಅಥವಾ ತಪ್ಪು ನಿರ್ಧಾರ ನಿಮ್ಮಿಂದ ಕೈಗೊಳ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಮುಂದೆ ವಿವಾಹವಾದ ನಂತರದ ಸಾಂಸಾರಿಕ ಬದುಕಿನಲ್ಲಿ ಸಮಸ್ಯೆಗಳನ್ನೇ ಮುಂದಿನ ದಿನಮಾನಗಳಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಆ ಒಂದು ವಿಷಯ ಬೇಡ ಹೇಳ್ತಕ್ಕಂಥ ಒಂದು ಕಿವಿಮಾತನ್ನೇ ಹೇಳ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ ಈ ಒಂದು ರಾಶಿಯವರು ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ನೋಡಿ 3, 9, 12, 18, 21, 27 ಮತ್ತು 30ನೇ ತಾರೀಖನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು 1, 3, 8 ಮತ್ತು 9ನೇ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು ಹಳದಿ, ಕೆಂಪು, ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಬಳಸಿಕೊಳ್ಳಿ. ಒಂದು ಸಂವತ್ಸರದಲ್ಲಿ ಒಳ್ಳೆಯದಾಗುತ್ತೆ. ಹವಳ, ಮಾಣಿಕ್ಯ, ಪುಷ್ಯರಾಗ, ನೀಲ ಈ ರೀತಿಯಾದಂತಹ ರತ್ನ ವಿಶೇಷತೆಗಳಿಂದ ಹೇಳ್ತಾ ಇರ್ತಕ್ಕಂಥದ್ದು. ಇಂತಹ ರತ್ನಗಳ ಉಂಗುರವೋ, ಡಾಲರೋ ಅಥವಾ ಬಳೆಯೋ ಅಥವಾ ಅಂತಹ ಒಡವೆಯೋ ತಮ್ಮಲ್ಲಿದ್ದಲ್ಲಿ ಅದನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಉತ್ತಮೋತ್ತಮ ಅಂತ ಒಂದು ಫಲವನ್ನು ತಾವುಗಳು ನಿರೀಕ್ಷಿಸಬಹುದು. ಭಾನುವಾರ, ಗುರುವಾರ ಮತ್ತು ಶನಿವಾರದ ದಿನದಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಿ. ಖಂಡಿತವಾಗಿ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ಹೇಳುವಂಥದ್ದು ಖಂಡಿತವಾಗಿಯೂ ಇರುತ್ತೆ. ಇನ್ನು ಹೋಟೆಲ್ ಉದ್ಯಮಿಗಳು ಯಾರು ಈ ಒಂದು ರಾಶಿಯಲ್ಲಿರ್ತಕ್ಕಂಥವರಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಲಾಸ್ ಆಗಬಹುದು, ನಷ್ಟ ಉಂಟಾಗಬಹುದು. ಆ ರೀತಿಯಾದಂತಹ ಒಂದು ಉದ್ಯಮವನ್ನು ಮಾಡ್ತಕ್ಕಂಥವರು, ಆಹಾರ ಪದಾರ್ಥಗಳ ಮಾರಾಟ, ಕ್ರಯ ವಿಕ್ರಯಾದಿಗಳನ್ನು ಮಾಡ್ತಕ್ಕಂಥವರು, ಇವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಒಂದು ಸಂವತ್ಸರದಲ್ಲಿ ಜಾಗರೂಕತೆಯನ್ನು ವಹಿಸುವಂಥದ್ದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳಿತು ಹೇಳ್ತಕ್ಕಂಥ ಒಂದು ವಿಶೇಷವಾದಂತಹ ಕಿವಿ ಮಾತನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳುತ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ
ಈ ಒಂದು ರಾಶಿಯವರು ಯಾವ ಮಂತ್ರವನ್ನು ಹೇಳ್ಕೊಳ್ಬಹುದು ಇದು ವಿಶೇಷ. ಯಾಕೆಂದರೆ ನೋಡಿ, ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿಶೇಷವಾಗಿ ಮಂತ್ರ ರೂಪದಲ್ಲಿ ಓಂ ವೆಂಕಟೇಶಾಯ ನಮಃ, ವೆಂಕಟೇಶ್ವರನ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಅಥವಾ ವೆಂಕಟೇಶ್ವರನ ನಾಮಾವಳಿಯನ್ನು ಹೇಳಿಕೊಳ್ಳಿ. ಸಾಧ್ಯವಾದಲ್ಲಿ ಈ ಒಂದು ವರ್ಷ ತಿರುಪತಿ ಯಾತ್ರೆಯನ್ನು ಕುಟುಂಬ ಸಮೇತರಾಗಿ ಹೋಗಿ ಮಾಡ್ಕೊಂಡು ಬರ್ತೀರಿ ಅಂತಂದರೆ ಖಂಡಿತವಾಗಿಯೂ ಮಾಡ್ಕೊಂಡು ಬನ್ನಿ. ಇದರಿಂದ ಉತ್ತಮವಾದಂಥ ಒಂದು ಫಲವನ್ನು ತಾವು ನಿರೀಕ್ಷಣೆಯನ್ನು ಮಾಡಬಹುದು.